ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪರ್ಸನ್ ನಿಮ್ಮ ನೆನಪಂತಕ್ಕಂಥದ್ದನ್ನ ಮಾಡ್ಕೋತಾರ. ಸೊ ಯಾವ ರೀತಿ ಇದೆ ಅವರ ಒಂದು ಭಾವನೆಗಳು ನಿಮಗಾಗಿ, ಸೊ ಇದೆಲ್ಲವನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳೋಣ. ಆ್ಯಂಡ್ ಗಾಯ್ಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ನೀವು ಖಂಡಿತ ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರುತ್ತೆ. ಸೊ ನಿಮಗೆ ರೆಗ್ಯುಲರ್ ಗೈಡೆನ್ಸ್, ಟಿಪ್ಸ್, ಪೆಂಡುಲಮ್ ರೀಡಿಂಗೋಸ್ಕರ ಈ ಪೇಜನ್ನು ಸಹ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಒಂದು ವ್ಯಕ್ತಿಯ ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ಮೈಂಡಲ್ಲೇ ಚಾಂಟ್ ಮಾಡ್ಕೊಳ್ಳಿ. ಅವರ ಎನರ್ಜೀಸ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಮ್ಮ ಮೈಂಡಲ್ಲಿ ತುಂಬಿಕೊಂಡಿರಲಿ. ಸೊ ನೋಡೋಣ ಅವರ ಒಂದು ಭಾವನೆ ಯಾವ ರೀತಿ ಇದೆ, ಅವರು ಇನ್ನೂ ನಿಮ್ಮ ಒಂದು ನೆನಪಲ್ಲಿ ಇದ್ದಾರಾ, ಅಥವಾ ಮಾತುಕತೆ ಇಲ್ಲ ಅಂದ್ರೂ ಪ್ರತಿನಿತ್ಯ ಅಟ್ಲೀಸ್ಟ್ ನಿಮ್ಮ ನೆನಪಂತಕ್ಕಂಥದ್ದಾದರೂ ಅವ್ರಿಗೆ ಆಗುತ್ತಾ. ಓಕೆ, ಸೊ ಈ ಒಂದು ವಿಚಾರವನ್ನು ನಾವು ಇವತ್ತಿನ ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ಥಿಂಕ್ ಆಫ್ ಯುವರ್ ಕ್ವೆಶನ್. ನಿಮ್ಮ ಪರ್ಸನ್ ಹೆಸರು, ಡೇಟ್ ಆಫ್ ಬರ್ತ್. ಸೊ ಡಿಯರ್ ಯೂನಿವರ್ಸ್, ಪ್ಲೀಸ್ ಕನೆಕ್ಟ್ ಟು ದ ಎನರ್ಜೀಸ್. ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೋತಾ ಇದ್ದಾರೆ. ವಾಟ್ ಆರ್ ದ ಎನರ್ಜೀಸ್? ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೋತಾ ಇದ್ದಾರಾ? ಓಕೆ, ಸೊ ಲೆಟ್ ಮೀ ಫ್ಯಾನ್ ದ ಕಾರ್ಡ್ಸ್. ಓಕೆ, ಸೊ ನೋಡೋಣ. ಸೊ ಯೂನಿವರ್ಸಲ್ಲಿ ಪ್ರೇ ಮಾಡಿ. ಸೊ ನೋಡೋಣ ಯಾವ ಒಂದು ಎನರ್ಜೀಸ್ ಬರ್ತಾ ಇದೆ. ಓಕೆ, ಎಸ್. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ ಎಸ್, ಖಂಡಿತ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ನೆನಪು ಮಾಡ್ಕೋತಾರೆ ಅಂತ ಹೇಳ್ಬೋದು. ಸೊ ಒಂದು ಕಡೆ ನೋಡೋದಾದರೆ ತುಂಬ ಕಷ್ಟದ ಒಂದು ಪರಿಸ್ಥಿತಿನಲ್ಲಿ ಸಹ ನಿಮ್ಮ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಅವ್ರಿಗೆ ಒಂದು ರೀತಿ ಜೀವನದಲ್ಲಿ ಬಹಳ ಗೊಂದಲವಿದೆ. ಏನು ಮಾಡ್ತಾ ಇದ್ದೀನಿ, ಯಾವ ನಿರ್ಧಾರವನ್ನು ನಾನು ಮಾಡಬೇಕು, ಅಥವಾ ನಿಮ್ಮ ಒಂದು ಪ್ರೀತಿನ ನಾನು ಪಡ್ಕೋಬೇಕು ಅಂತಂದರೆ, ಅಥವಾ ನಿಮ್ಮ ಒಂದು ಸ್ನೇಹವನ್ನು, ಅಥವಾ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು. ಓಕೆ, ಅಂದರೆ ಒಂದು ರೀತಿ ಹೇಳೋದಾದರೆ ನಾನು ಓಕೆ ಈ ವ್ಯಕ್ತಿ ಜೊತೆ ಇದ್ದರೆ ಚೆನ್ನಾಗಿರ್ತೀನಿ, ಚೆನ್ನಾಗಿ ನೋಡ್ಕೋತಾರೆ ಇವರು ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗಿದೆ. ಓಕೆನಾ? ಬಟ್ ಇಲ್ಲಿ ನಿಮ್ಮ ಒಂದು ವ್ಯಕ್ತಿಗೆ ಆ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಇಲ್ಲ. ಓಕೆ, ಸೊ ಆ ಥರ ಒಂದು ಸನ್ನಿವೇಶವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಹೇಳಬೇಕು ಅಂತಂದರೆ ಬಹಳ ಗೊಂದಲ ಅಂತಕ್ಕಂಥದ್ದಿದೆ. ಆ್ಯಂಡ್ ಎಮೋಷನ್ಸ್ ಅಂತಕ್ಕಂಥದ್ದು ವಿಪರೀತ ಇದೆ ಅಂತ ಹೇಳ್ಬೋದು. ಓಕೆ, ಅಂದರೆ ಇವರ ಒಂದು ಎಮೋಷನ್ಸ್ನ ನೋಡಿದ್ರೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತಕ್ಕಂಥದ್ದಿದೆ. ಅಂದರೆ ಒಮ್ಮೊಮ್ಮೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಒಮ್ಮೊಮ್ಮೆ ಅಂತೂ ತುಂಬಾ ನೆಗೆಟಿವ್ ಆಗಿಬಿಡ್ತಾರೆ. ಇಲ್ಲ ಅಂತಂದರೆ ಓಕೆ ನನ್ನ ಜೀವನನೇ ಇಷ್ಟೇನೋ ಅನ್ನೋ ಒಂದು ನೆಗೆಟಿವ್ ಫ್ರಸ್ಟ್ರೇಷನಲ್ಲಿ ಒಮ್ಮೊಮ್ಮೆ ಇವರು ಕಳೆದು ಹೋಗ್ತಾರೆ. ಸೊ ಆ ಒಂದು ಕನ್ಫ್ಯೂಷನ್ ಅಂತಕ್ಕಂಥದ್ದು ಇವರ ಮೈಂಡಲ್ಲಿ ಇದೆ. ಬಟ್ ಇವ್ರಿಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಏನಪ್ಪ ಅಂತಂದರೆ, ನಾನು ಏನು ಕಷ್ಟಪಡ್ತಾ ಇದ್ದೀನಿ ಅದಕ್ಕೆ ಫಲ ಅಂತಕ್ಕಂಥದ್ದು ನನಗೆ ಸಿಗ್ತಾ ಇದೆ ಅನ್ನೋ ವಿಚಾರ ಇವ್ರಿಗೆ ಗೊತ್ತಾಗಬೇಕಾಗಿದೆ, ಮನವರಿಕೆ ಆಗಬೇಕು. ಸೊ ಇವ್ರೇನು ಅಂದ್ಕೊಂಡಿದ್ದಾರೆ, ಓಕೆಪ್ಪ ನಾನು ಕಷ್ಟಪಡ್ತಾ ಇದ್ದೀನಿ, ನನ್ನ ಪ್ರೀತಿನ ಹೆಂಗಾದರೂ ಮಾಡಿ ನಾನು ಮತ್ತೆ ವಾಪಸ್ ಪಡ್ಕೋತೀನಿ ಅನ್ನೋ ಒಂದು ಛಲ ಇದೆ ಇವ್ರಿಗೆ, ರೈಟ್? ಬಟ್ ಇವ್ರಿಗೆ ಹೇಗಪ್ಪ ಅಂತಂದರೆ ಅದರಲ್ಲೇ ಡೌಟ್ ಪಡ್ತಾ ಇದ್ದಾರೆ. ಓಕೆ, ವಾಟ್ ಇಫ್ ನನಗೆ ಮಾಡೋದಕ್ಕಾಗಿಲ್ಲ, ಅಥವಾ ವಾಟ್ ಇಫ್ ನಿಮ್ಮ ನಂಬಿಕೆನ ನಾನು ಮತ್ತೆ ಕಳ್ಕೊಂಡ್ಬಿಟ್ರೆ, ಅಥವಾ ವಾಟ್ ಇಫ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ನಾನು ಮೀಟ್ ಮಾಡದೇ ಇದ್ದರೆ. ಸೊ ಈ ಥರ ಬಹಳ
ಗೊಂದಲದಲ್ಲಿ ಇವರು ಇದ್ದಾರೆ. ಬಟ್ ಈ ಒಂದು ಸಮಸ್ಯೆ ಏನಿದೆ ಅಲ್ಲ, ಓಕೆ, ಈ ಸಮಸ್ಯೆ ನಿಮಗೆ ತುಂಬ ಶೀಘ್ರವಾಗಿ ಪರಿಹಾರ ಸಹ ಆಗ್ತಾಯಿದೆ. ಬಿಕಾಸ್ ಇದು ಫ್ಯೂಚರ್ ಕಾರ್ಡ್ ನೋಡಿದ್ರೆ, ಈ ಫ್ಯೂಚರ್ ಕಾರ್ಡ್ ಅಂತಕ್ಕಂಥದ್ದನ್ನ ನಾವು ನೋಡಿದ್ರೆ ಒಂದು ತುಂಬ ಹ್ಯಾಪಿ ಎಮೋಷನ್ಸು, ಒಂದು ಹ್ಯಾಪಿ ಫ್ಯಾಮಿಲಿ, ಒಂದು ಮಕ್ಕಳ ಜೊತೆ ಒಂದು ಸಂತಸ, ಇದೆಲ್ಲ ಒಂದು ವಾತಾವರಣ, ಒಂದು ಖುಷಿಯ ವಾತಾವರಣ, ಒಂದು ಸೆಲೆಬ್ರೇಷನ್ ಅಂತಕ್ಕಂಥದ್ದು ನಾವು ಫ್ಯೂಚರಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ನಿಮ್ಮ ಪರ್ಸನ್ ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಎಫರ್ಟ್ ಹಾಕ್ತಾ ಇದ್ದಾರೆ, ಅದನ್ನು ಅವರು ನಂಬಿಕೆ ಇಟ್ಟು ಮಾಡಬೇಕಾಗಿದೆ ಅಷ್ಟೇ. ಈ ಏನು ಕನ್ಫ್ಯೂಷನ್ಸು, ಇದೇನು ಗೊಂದಲ ಇದೆ, ಇದನ್ನು ಬಿಟ್ಬಿಟ್ಟು ಓಕೆ, ಇಲ್ಲ ನಾನು ನಂಬಿಕೆಯಿಂದ ನನ್ನ ಒಂದು ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ನಾನು ಏನು ಅಂದ್ಕೋಸಿ, ಹಣಕಾಸಿನ ವಿಚಾರದಲ್ಲಿ ಇವ್ರಿಗೆ ಬಹಳ ಡೌಟ್ ಇದೆ. ಓಕೆ, ನನಗೆ ಈ ಕೆಲಸ ಸಿಗದೆ ಇದ್ದರೆ ನಾನು ಹೇಗೆ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳಿ, ಅಥವಾ ನಾಳೆ ದಿವಸ ಪೇರೆಂಟ್ಸ್ಗೆ ಗೊತ್ತಾದರೆ, ಅಥವಾ ನಾನೇನು ಕೆಲಸ ಮಾಡ್ತಾಯಿದ್ದೀನಿ, ಅಥವಾ ಆ ಒಂದು ಬ್ಯಾಕ್ಗ್ರೌಂಡ್ ಅಂತಕ್ಕಂಥದ್ದು ಚೆಕ್ ಮಾಡಿದಾಗ ನಾನು ಹೇಗೆ ಮುಖ ತೋರಿಸ್ಲಿ ಅವ್ರಿಗೆ. ಸೊ ಈ ಥರ ಒಂದು ಡೌಟ್ಸ್ ಅಂತಕ್ಕಂಥದ್ದು ಬಹಳ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಪರ್ಸನ್ ಮೈಂಡಲ್ಲಿ. ಸೊ ಅದಕ್ಕೆ ಅವರು ನಿಮ್ಮನ್ನು ಬಹಳಷ್ಟು ಅವಾಯ್ಡ್ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ನೆನಪಾಗ್ತಾ ಇದೆ, ನೋವಾಗ್ತಾ ಇದೆ, ಅದೇ ಎಲ್ಲೋ ಒಂದು ಕಡೆ ಏನು ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ. ಅವರ ಒಂದು ಮೈಂಡಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ಒಮ್ಮೆ ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಒಂದು ಪರ್ಸನ್ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನು ವಿಚಾರ ಎಕ್ಸಾಕ್ಟಾಗಿ ಏನು ಅಂದರೆ, ಇದು ಅವರ ಪರಿಸ್ಥಿತಿ ಅಂತ ಹೇಳ್ಬೋದು. ಆದರೆ ಅವರು ಹೇಗೆ ಫೀಲ್ ಆಗ್ತಾ ಇದ್ದಾರೆ ಅನ್ನೋದನ್ನು ನಾವು ಓಶೂಸ್ ಆ್ಯಂಡ್ ಟ್ಯಾರೋ ಡೆಕ್ಕಿಂದ ನೋಡೋಣ. ಸೊ ವಿ ಹ್ಯಾವ್ ದಿಸ್ ಕಾರ್ಡ್ ರೈಟ್ ಹಿಯರ್. ಓಕೆ, ಪೇಷನ್ಸ್, ಎಸ್, ಓಕೆ, ಆ್ಯಂಡ್ ತುಂಬ ಗಿಲ್ಟ್ ಸಹ ಅವ್ರಿಗೆ ಫೀಲ್ ಆಗ್ತಾ ಇದೆ, ಆ್ಯಂಡ್ ಎಕ್ಸಾಷನ್. ಓಕೆ, ಫೈನ್. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ, ನಿಮ್ಮ ವ್ಯಕ್ತಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಸ್ವಲ್ಪ. ಓಕೆ, ಅವ್ರಿಗೆ ಹೇಗಾಗ್ತಾ ಇದೆ ಅಂದರೆ, ಓಕೆ ನನ್ನಿಂದನೇ ಎಲ್ಲ ಆಯಿತು, ನಾನು ಎಲ್ಲ ತಪ್ಪೆಲ್ಲ ನಂದೆ, ಅಥವಾ ನಾನು ಕಷ್ಟಪಟ್ಟಿದ್ದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ, ಈ ಥರ ಎಮೋಷನ್ಸ್ ನೋಡಿ ಅವ್ರದ್ದು ಹೇಗೆ ಇದೆ. ಅಂದರೆ ಈ ಮೇಯ್ನಾಗಿ ಒಂದು ಡೆಕ್ಕಿಂದ ನೀವು ಒಂದು ಪರ್ಸನ್ ಯಾವ ರೀತಿ ಫೀಲ್ ಆಗ್ತಾ ಇದ್ದಾರೆ, ಅಂದರೆ ಅವರ ಒಳ ಮನಸ್ಸು ಯಾವ ರೀತಿ ಇದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಗೊತ್ತು ಮಾಡ್ಕೋಬೋದು ಈ ಒಂದು ಡೆಕ್ಕಿಂದ. ಓಕೆ, ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೆ ಒಂದು ಇಂಟ್ಯೂಷನ್ ಬಂತು. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಕ್ಸಾಷನ್ ಗೈಸ್, ಅಂದರೆ ಅವ್ರು ಟ್ರೈ ಮಾಡಿ ನಾನು ಹೇಳಿದೆ, ಇಲ್ಲಿ ತುಂಬ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ ಕೆಲಸದ ವಿಚಾರವಾಗಿ, ಆ್ಯಂಡ್ ನಿಮ್ಮ ಪ್ರೀತಿ ವಿಚಾರವಾಗಿ ತುಂಬ ಎಫರ್ಟ್ ಹಾಕ್ತಾ ಇದ್ದಾರೆ. ಬಟ್ ಎಲ್ಲೋ ಅದು ಗೊಂದಲಕ್ಕೆ ಕೀಡಾಗ್ತಾ ಇದೆ ಅಂತ. ಆ್ಯಂಡ್ ನೋಡಿ ಎಕ್ಸಾಷನ್, ಅಂದರೆ ಅವ್ರಿಗೆ ಪ್ರಯತ್ನ ಪಟ್ಟು ಯಾವ ಥರ ಆಗ್ತಾ ಇದೆ ಅಂದರೆ, ಓಕೆ ಬಹುಶಃ ಇದು ನನ್ನ ಹಣೆ ಬರದಲ್ಲೇ ಇಲ್ವೇನೋ, ಅಂದರೆ ಸುಸ್ತಾಗ್ಬಿಟ್ಟಿದ್ದಾರೆ. ಪ್ರಯತ್ನ ಮಾಡಿ ಇನ್ನೇನಿದು ಕೈ ಬಿಟ್ಬಿಡೋಣ, ಇನ್ನು ನನಗೆ ಇದು ಸರಿ ಹೋಗೋದಿಲ್ಲ ಅನ್ನೋ ಮಟ್ಟಿಗೆ ಇವರು ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ವಾಟ್ ಹಿಸ್ ಕರೆಂಟ್ ಫೀಲಿಂಗ್ಸ್ ಇಸ್. ಹಾಗಾದರೆ ನಮ್ಮ ಏಂಜಲ್ಸ್ ಕಡೆಯಿಂದ ನೋಡೋಣ ಮುಂದೆ ಏನಾಗ್ಬೋದು, ಅಥವಾ ಏನೊಂದು ಗೈಡೆನ್ಸ್ ಕೊಡ್ತಾರೆ ನಮ್ಮ ಒಂದು ಏಂಜಲ್ಸ್. ಓಕೆ, ನಂಬಿಕೆ ಇಡಿ, ಪೇಷನ್ಸ್ ಆ್ಯಂಡ್ ನಂಬಿಕೆ, ಅನ್ಲೈಕ್ಲಿ, ಆ್ಯಂಡ್ ವಿ ಹ್ಯಾವ್ ಇನ್ ದ ನಿಯರ್ ಫ್ಯೂಚರ್. ಎಕ್ಸಲೆಂಟ್ ಕಾರ್ಡ್. ಸೊ ನಾನು ಹೇಳಿದೆ, ಇನ್ ದ ನಿಯರ್ ಫ್ಯೂಚರ್ ನಂಬಿಕೆ ಇಟ್ಟು ಮಾಡಿದ್ರೆ ಇನ್ ದ ನಿಯರ್ ಫ್ಯೂಚರ್ ಇವ್ರಿಗೆ ಹ್ಯಾಪಿನೆಸ್ ಅಂತಕ್ಕಂಥದ್ದು ಇದೆ. ಸಕ್ಸಸ್, ಹ್ಯಾಪಿನೆಸ್, ಅಂದರೆ ಇವರು ನಿಮ್ಮ ಜೊತೆ ಹೇಗೆ ಜೀವನವನ್ನು ನಡೆಸಬೇಕು ಅಂತ ಕನ್ಸ್ಕೊಂಡಿದ್ರು ಅದು ಖಂಡಿತ ನೆರವೇರ್ತಾ ಇದೆ ಇಲ್ಲಿ. ಬಟ್ ಏನಪ್ಪ ಅಂತಂದರೆ ಗಿವ್ ಅಪ್ ಮಾಡಬಾರ್ದು. ಯಾಕಂದರೆ ಇವ್ರು ಇನ್ನೇನು ನನಗೆ ಆಗಲ್ಲ, ನಾನು ಗಿವ್ ಅಪ್ ಮಾಡಿಬಿಡ್ತೀನಿ ಅನ್ನೋ ಮಟ್ಟಿಗೆ ಇವರು ರೀಚ್ ಆಗಿಬಿಟ್ಟಿದ್ದಾರೆ. ಸೊ ದಯವಿಟ್ಟು ಆ ಆಲೋಚನೆಯನ್ನು ಅವ್ರು ಬದಲಾಯಿಸ್ಕೋಬೇಕು. ಯಾಕಂದರೆ ಏಂಜಲ್ ಸಹ ಹೇಳ್ತಾ ಇದ್ದಾರೆ ಇನ್ ದ ನಿಯರ್ ಫ್ಯೂಚರ್ ಇದು ಸಾಧ್ಯ ಆಗ್ತಾ ಇದೆ. ಅಂದರೆ ನಿಮಗೆ ಒಂದು ಒಳ್ಳೆ ಸುದ್ದಿ, ನಿಮ್ಮ ಒಂದು ಪರ್ಸನ್ ಕಡೆಯಿಂದ ಒಳ್ಳೆ ನ್ಯೂಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಂಬಿಕೆಯನ್ನು ಇಡಿ, ಯಾವುದೇ ಕಾರಣಕ್ಕೂ ಅನ್ಲೈಕ್ಲಿಯಾಗಿ ನಂಬಿಕೆಯನ್ನು ಕಳ್ಕೋಬೇಡಿ ಅಂತ ಏಂಜಲ್ಸ್ ಡೈರೆಕ್ಟಾಗಿ ಮೆಸೇಜಸ್ನ ಕೊಡ್ತಾ ಇದ್ದಾರೆ. ಸೊ ಇಂಥ ಅದ್ಭುತ ಮೆಸೇಜಸ್ ನಮ್ಮ ಒಂದು ಏಂಜಲ್ಸ್ ಕಡೆಯಿಂದ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗಲ್ಲಿ ಸಾಕಷ್ಟು ಕ್ಲಾರಿಟಿ ಅಂತಕ್ಕಂಥದ್ದು ಸಿಕ್ಕಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಇನ್ನು ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕರೆ ಮಾಡಿ ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೋಬೋದಾಗಿದೆ. ಓಕೆ. ಆ್ಯಂಡ್ ಯಾರಿಗೆಲ್ಲ ಇನ್ನು ನಾನು ಟ್ಯಾರೋ ಕಲಿಬೇಕು, ಬೇರೆ ಬೇರೆ ಡೆಕ್ಸ್ನ ನಾನು ಕಲಿಬೇಕು, ಹೇಗೆ ಅದನ್ನು ಇಂಟರ್ಪ್ರಿಟ್ ಮಾಡಿ ಒಂದು ಪ್ರಿಡಿಕ್ಷನ್ನ ಮಾಡೋದು, ಸೊ ಇದೆಲ್ಲವನ್ನು ನೀವು ಖಂಡಿತ ನಮ್ಮ ಒಂದು ಕೋಚಿಂಗ್ ಕ್ಲಾಸಲ್ಲಿ ಕಲಿಬೋದಾಗಿದೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.